ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ನನ್ನ ಒಂದು ಹೊಸ ವ್ಲಾಗ್ಗೆ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಕೆಲಸ ಏನಿಲ್ಲ, ತಿಪ್ಟೂರ್ಗೆ ಹೋಗ್ಬೇಕು. ನಮ್ಮ ಫ್ರೆಂಡ್ ಗಾಡಿ ಆಕ್ಸಿಡೆಂಟ್ ಆಯಿತು, ಆ ಗಾಡಿ ರೆಡಿ ಮಾಡಿಸ್ಬೇಕಾಯ್ತು. ಆ ಗಾಡಿ ರೆಡಿ ಮಾಡಿಸಿ ಹಂಗೆ ಹೋಗಿ ನಮ್ಮ ಫ್ರೆಂಡ್ ಕೆಲಸ ಮಾಡ್ತಿದ್ದಾನೆ ಕಿರಣ್ ಅಂತ, ಶ್ರೀಧರ್ ಅಂತ, ಅವ್ರನ್ನ ಕರ್ಕೊಂಡು ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಗೋ ಗೈಸ್. ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಈಗ ನಾನು ಕುಮಾರನ್ ಮಂತಕ್ಕೆ ಬಂದೆ, ಇವನ್ನ ಕರ್ಕೊಂಡು. ಈಗ ನೋಡಿ ಗೈಸ್, ಇದೇ ಗಾಡಿ ಸೈಡು ಹೆಡ್ಲೈಟ್ ಇದೆಯಲ್ಲ ಅದು ಹೋಗೈತೆ, ಮತ್ತು ಇದು ರಾಡ್ ಏನಿದೆ ಅದು ಬೆಂಡ್ ಆಯಿತು. ಈಗ ಕರೆಕ್ಟಾಗಿ ರೆಡಿ ಮಾಡಿದ್ದಾನೆ. ಮತ್ತು ಈ ಹ್ಯಾಂಡ್ಲು ಚೊಟ್ಟಾಗಿತ್ತು ಗೈಸ್, ಹಂಗಾಗಿ ಇದೊಂದು ಹ್ಯಾಂಡ್ಲು ಚೇಂಜ್ ಮಾಡಿಸ್ಬೇಕು. ಈಗ ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ ನಮ್ಮ GK ಅವ್ರು ಹೋಗಿದ್ದಾರೆ. ಬನ್ನಿ ಈಗ ನಾವು ಹೋಗೋಣ ಗೈಸ್. ಇವಾಗ ತಿಪ್ಟೂರ್ PGM ಚೌಟ್ರಿಗೆ ಬಂದೆ, ಯಾಕೆಂದರೆ ನೈಟ್ ನಾನು ಸಿಂಗಲ್ ಮುಗಿಸ್ಕೊಂಡು ಹೋಗಿದ್ದೆ. ಬಟ್ ಈಗ ನಮ್ಮ ಹುಡುಗರು ಇಲ್ಲೇ ಕೆಲಸ ಮಾಡ್ತಿದ್ರು, ಇವ್ರಿಗೆ ಬರೋಕ್ಕೆ ಹೇಳಿ ಈಗ ಇವಂದೇ ಗಾಡಿ ಗೈಸ್. ಇವನೇ ಗಾಡೀಲಿ ಬಿದ್ದಿದ್ದು, ಶ್ರೀಧರ್ ಅಂತ, ನಮ್ಮ ಡ್ಯಾನ್ಸರ್ ಶ್ರೀಧರ್. ಅಲ್ಲಿ ಮುರ್ಕೊಂಡಿದ್ದಾನೆ, ಹಂಗಾಗಿ ಸ್ಮೈಲ್ ಮಾಡಲ್ಲ. ಈಗ ನಮ್ಮ ಹುಡುಗರೆಲ್ಲ ಕೆಲಸ ಮಾಡ್ತವ್ರೆ ಗೈಸ್. ನೋಡಿ ನಮ್ಮ ಕ್ಯಾಂಟ್ರಿಂಗ್ ಕೆಲಸ ಹೇಗಿರುತ್ತೆ ಅಂತ. ಗಾಡಿನ ಗ್ಯಾರೇಜ್ ಹತ್ರ ಬಿಟ್ಬಿಟ್ಟು ಕೆಳಗಡೆ ಹೋಗಿ ಟೀ ಕುಡಿಯೋಣ ಅಂತ ಕುಡಿತಾ ಇದ್ದು ಗೈಸ್. ಟೀ ಕುಡ್ದಾದ್ಮೇಲೆ ಈಗ ಬ್ಯಾಂಕ್ ಹತ್ರಕ್ಕೆ ಹೋಗ್ಬೇಕಾಯ್ತು. ನಮ್ಮ GK ಅವರ ತಂಗಿ ಇದೇ ಬ್ಯಾಂಕಲ್ಲಿ ಕೆಲಸ ಮಾಡೋ ಅಂಥದ್ದು. ಇವಾಗ ಗೈಸ್ ನಾವು ಕೆನರಾ ಬ್ಯಾಂಕ್ ಹತ್ರ ಹೋಗ್ತಾ ಇದ್ವು. ಯಾಕಪ್ಪ ಅಂದರೆ GK ಕೋಳಿ ಸಾಗಾಣಿಕೆ ಬಗ್ಗೆ ಟ್ರೈನಿಂಗಿಗೆ ಹೋಗಿದ್ದ. ಟ್ರೈನಿಂಗ್ ಮುಗಿಸ್ದಾಗ ಅವನಿಗೊಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರಂತೆ. ಆ ಸರ್ಟಿಫಿಕೇಟ್ನ ಅವ್ರು ಯಾವ ಬ್ಯಾಂಕಿಗೆ ಹೇಳ್ತಾರೋ ಆ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಸಾಲ ಕೇಳ್ಬೋದಂತೆ. ಅದ್ರ ಬಗ್ಗೆ ಇವನು ವಿಚಾರಣೆ ಮಾಡ್ತಿದ್ದ ಗೈಸ್. ಈಗ ನಾವು ತಿಪ್ಟೂರ್ ಸ್ಟೇಡಿಯಂ ಹತ್ರ ಬಂದ್ವಿ. ಯಾಕಪ್ಪ ಅಂದರೆ ಮಿಡ್ಲಿ ಸ್ಕೂಲ್ದು ಸ್ಪೋರ್ಟ್ಸ್ ನಡೀತಿತ್ತು. ನೋಡಿ ಇವರೆಲ್ಲ ಗಟ್ನಿಕೆರೆ ಹುಡುಗರು, ನಮ್ಮ GK ಅವರ ಊರು ಹುಡುಗರು ಖೋಖೋ ಆಡ್ತಿದ್ದಾರೆ. ಹಂಗಾಗಿ ಈಗ ಲೇಟ್ ಆಗುತ್ತೆ ಅವ್ರು ಆಡ್ಸೋದು ಅಂದರು. ಹಂಗಾಗಿ ನಾವು ಮತ್ತೆ ಗ್ಯಾರೇಜ್ ಹತ್ರ ಬಂದ್ವಿ. ಹ್ಯಾಂಡ್ಲು ಸ್ಟೈಲಿಶ್ ಆಗಿರೋದು. ಹೆಂಗಿರುತ್ತೆ ಬೈಕ್ ಕೊಟ್ಟು ಕಳ್ಸಿರೆ ಸೂಪರ್ ನಲ್ಲಿ ಬ್ಲಾಗಿಂಗ್ ಮಾಡ್ಕೊಂಡು ಆಮೇಲೆ ಬೈಲ ಹೇಳ್ತೀನಿ, ಬೈಲ ಮಚ್ಚಿ ಬೈಲ. ಟಾಪಿ ಹೋಯ್ತು. ಗೈಸ್ ಈಗ ಮ್ಯಾಚ್ ಸ್ಟಾರ್ಟ್ ಆಗುತ್ತಂತೆ, ಹಂಗಾಗಿ ಈಗ ಸೀದಾ ಸ್ಟೇಡಿಯಂ ಹತ್ರ ಹೋಗ್ತಿದ್ದೀನಿ. ಯಾಕಪ್ಪ ಅಂದರೆ ನಮ್ಮ ಹುಡುಗರು 5 ಗಂಟೆಗೆ ಎದ್ದು ಡೈಲಿ ಪ್ರಾಕ್ಟೀಸ್ ಮಾಡೋರು ಗೈಸ್. ಇವು ಯಾವ ರೀತಿ ಆಡ್ತಾರೆ ಅನ್ನೋದು ನೋಡಬೇಕು. ಸ್ಮೈಲ್ ಗೈಸ್. ಒಬ್ಬ ಔಟ್ ಆದ ಅಷ್ಟೇ, ಅದು ಬಿಟ್ಟರೆ ಕೊನೆವರೆಗೂ ಇವನೇ ಆಡಿಸ್ದ ಗೈಸ್. ಏನಿಲ್ಲ ಅಂದರೂ ಒಂದು 4 ನಿಮಿಷ ಇವನೊಬ್ಬನೇ ಆಡಿಸಿದ್ದಾನೆ. ಹಂಗಾಗಿ ಈ ಒಂದು ಮ್ಯಾಚ್ನ ಇವರು ಗೆದ್ದರು ಗೈಸ್. ಹೆಂಗಾರ ಮಾಡ ಒಂದು ವಿಡಿಯೋ ಗೈಸ್. ಫೈನಲ್ಗೆ ಗಟ್ನಿಕೆರೆ ಸ್ಕೂಲು ಮತ್ತು ಕೊನೆಹಳ್ಳಿ ಸ್ಕೂಲ್ ಎರಡೂ ಬಂದು. ಬಟ್ ಏನಾಯ್ತಪ್ಪ ಅಂದರೆ ಒಂದೇ ಒಂದು ಔಟಿಂದ ನಮ್ಮ ಗಟ್ನಿಕೆರೆ ಸ್ಕೂಲ್ ಸೋಲ್ತು. ಸೆಕೆಂಡ್ ಪ್ರೈಸ್ ಬಂತು, ಕೊನೆಹಳ್ಳಿ ಸ್ಕೂಲ್ಗೆ ಫಸ್ಟ್ ಪ್ರೈಸ್ ಬಂತು. ಗೈಸ್ ಇವಾಗ ಸ್ಪೋರ್ಟ್ಸ್ ಮುಗೀತು, ಹಂಗಾಗಿ ಈಗ ಶೋರೂಮ್ ಹತ್ರ ಹೋಗಿ ಗಾಡಿ ರೆಡಿ ಮಾಡ್ತಿದ್ರು. ಇನ್ನೇನು ಆಲ್ಮೋಸ್ಟ್ ಆಯಿತು ನೋಡಿ ಗೈಸ್. ಈಗ ಹ್ಯಾಂಡ್ಲೆಲ್ಲ ಚೇಂಜ್ ಮಾಡಿಸಿ ಯಾವ ಥರ ಕಾಣ್ತಿದೆ ಅನ್ನೋದನ್ನ, ಗಾಡಿ ಚೆನ್ನಾಗಿ ಕಾಣಿಸ್ತಿದೆ.
ಬಂದಿದ್ದ ಕೆಲಸ ಎಲ್ಲ ಆಯಿತು ಗೈಸ್. ನಾವೆಲ್ಲ ಟೀ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಸೀದಾ ನಾನು ನಮ್ಮೂರು ಬಸವಣ್ಣ ದೇವರು ಪರ ನಡೀತಿತ್ತು ಗೈಸ್, ಹಾಗಾಗಿ ಅಲ್ಲಿ ಊಟಕ್ಕೆ ಅಂತ ಬಂದೆ. ದೇವ್ರ ದರ್ಶನ ಮಾಡಿಬಿಟ್ಟು ಅಲ್ಲಿಂದ ಹೊರಟೆ ಗೈಸ್. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನೀವು ಮಾಡಬೇಕಾದ್ರೆ ಇಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಗೈಸ್.